ಬಟ್ ಇದು ನಮ್ಮ ಫಸ್ಟ್ ವ್ಲಾಗ್. ಅದು ವ್ಲಾಗ್ಗೆ ಸ್ವಲ್ಪ ಕಂಟೆಂಟ್ ಜಾಸ್ತಿ ಇದೆ. ಏನು ಅಂದ್ರೆ ಹೂ ನೋಸ್ ಧೃತಿ ಬೆಟರ್ ಅಂತ. ಪಪ್ಪ ಮಮ್ಮ ಇಬ್ಬರಲ್ಲಿ ಯಾರಿಗೆ ಧೃತಿ ಬಗ್ಗೆ ಜಾಸ್ತಿ ಗೊತ್ತು, ಹೂ ನೋಸ್ ಹರ್ ಬೆಟರ್ ಅನ್ನೋ ಫಸ್ಟ್ ವ್ಲಾಗ್ ಅಪ್ಲೋಡ್ ಆಗ್ತಾ ಇದೆ ಇವತ್ತು. ಸೊ ಇವಾಗ ರೂಲ್ಸ್ ಹೇಳ್ಬಿಡ್ತೀನಿ. ಫಸ್ಟ್ ಸೋತವರು ನಾವ್ ಎಲ್ಲಾರ್ಗು ಒಂದಿನ ಇನ್ಕ್ಲೂಡಿಂಗ್ ದೆಮ್ ನಮಗೆಲ್ಲ ಒಂದಿನ ಪಾರ್ಟಿ ಕೊಡಿಸ್ಬೇಕು. ಯಾವತ್ತಂತ ಗೊತ್ತಿಲ್ಲ. ಆ ಪಾರ್ಟಿ ಕೊಡಿಸೋ ದಿನ ಕೂಡ ನಾವಿಬ್ರು ಸೇರಿ ವ್ಲಾಗ್ ಮಾಡ್ತೀವಿ. ಸೊ ಸೆಕೆಂಡ್ ವಿನ್ನರಿಗೆ ಬಂದ್ಬಿಟ್ಟು ದೇ ವಿಲ್ ಹೋಲ್ಡ್ ದ ರಿಮೋಟ್ ಕಂಟ್ರೋಲ್ ಫಾರ್ 1 day. ರಿಮೋಟ್ ಇಡೀ ದಿನ 1 day ಅವ್ರ ಕಂಟ್ರೋಲ್ ಅಲ್ಲಿ ಇರುತ್ತೆ. ಇಟ್ಸ್ ಟಿವಿ ರಿಮೋಟ್. ಎಸ್ ನೆಕ್ಸ್ಟ್ ಮಿಕ್ಕಿದ್ದು ರೂಲ್ಸ್ ಎಲ್ಲ ಇವಳು ಹೇಳ್ತಾಳೆ ಈಗ. ಸೊ ಮಧ್ಯದಲ್ಲಿ ಒಂದು ಬಾಲ್ ಇಟ್ಟಿರ್ತೀವಿ. ಸೊ ಬಾಲ್ ಮಧ್ಯದಲ್ಲಿ ಇಟ್ಟಾಗ ಸೊ ಇಷ್ಟ ಕ್ವಶನ್ ಹೇಳ್ತಾಳೆ. ಸೊ ಕ್ವಶನ್ ಹೇಳಿದ್ಮೇಲೆ ಒಬ್ರು ಬಾಲ್ ಪಿಕ್ ಮಾಡ್ಬೇಕು. ಸೊ ಪಪ್ಪ ಮಮ್ಮ ಇಬ್ರಲ್ಲಿ ಒಬ್ರು ಫಸ್ಟ್ ಯಾರು ಬಾಲ್ ಪಿಕ್ ಮಾಡ್ತಾರೆ ದೇ ಹ್ಯಾವ್ ಟು ಟೆಲ್ ದ ಕ್ವಶನ್. ಈಗ ಬಾಲ್ ಪಿಕ್ ಮಾಡಿರ್ತಾರೆ, ಸಾರಿ ಆನ್ಸರ್. ಸೊ ಈಗ ಫಾರ್ ಎಕ್ಸಾಂಪಲ್ ಪಪ್ಪ ಪಿಕ್ ಮಾಡಿರ್ತಾರೆ, ಅಮ್ಮ ಪಿಕ್ ಮಾಡಿರಲ್ಲ. ಸೊ ಫಸ್ಟ್ ಅಮ್ಮ ಪನಿಷ್ಮೆಂಟ್ ತಗೋಬೇಕು. ಪನಿಷ್ಮೆಂಟ್ ತಗೊಂಡ್ಮೇಲೆ ಪಪ್ಪ ಆನ್ಸರ್ ಹೇಳ್ಬೇಕು. ಆನ್ಸರ್ ಸರಿಗಿದ್ರೆ ಹಿಲ್ ಗೆಟ್ ದಿ ಪಾಯಿಂಟ್. ಆನ್ಸರ್ ತಪ್ಪಾಗಿದ್ರೆ ದೇರ್ ವಿಲ್ ಬಿ ದ ಪನಿಷ್ಮೆಂಟ್. ಸೊ ದೇರ್ ಇಸ್ ಆಲ್ಸೋ ದೇರ್ ಇಬ್ರು ಆನ್ಸರ್ ಹೇಳಿಲ್ಲ ಅಂದ್ರೆ ಇಬ್ರಿಗೂ ಪನಿಷ್ಮೆಂಟ್ ಇರುತ್ತೆ, ಅಥವಾ ಇಬ್ರು ಬಾಲ್ ತಗೊಳ್ಳಿಲ್ಲ ಅಂದ್ರೆ ಇಬ್ರಿಗೂ ಪನಿಷ್ಮೆಂಟ್ ಇರುತ್ತೆ. ಗೊತ್ತಾಯ್ತಾ? ಡನ್. ಲೆಟ್ ಸ್ಟಾರ್ಟ್ ದಿ ಗೇಮ್. रुको जरा सबर करो. ಸ್ಟಾರ್ಟಿಂಗ್ ದ ಗೇಮ್. ನೋಡಿ ಪನಿಷ್ಮೆಂಟ್ ಒಂದು ಕಡಲೆ ಹಿಟ್ಟು ಇಟ್ಟಿದೀವಿ. ಕಡಲೆ ಹಿಟ್ಟು ಇಟ್ಕೊಂಡ್ರೆ ಅಟ್ಲೀಸ್ಟ್ ಇದು ಆಕ್ಚುಲಿ ಚೆನ್ನಾಗಿ ಸ್ಕಿನ್ ಗ್ಲೋ ಆಗುತ್ತೆ. ಸೊ ಪ್ರೈಸ್ ನೋಡಿ ಇಟ್ಟಿದೀವಿ, ಪ್ರೈಸ್ ಕೂಡ. ಸೊ ದೇ ಆರ್ ರೆಡಿ ಫಾರ್ ದಿ ಗೇಮ್. ಧೃತಿ ರೆಡಿ? ರೆಡಿ? ಪಾಪ ರೆಡಿ? ಓಕೆ, ಬಾಲ್ ಕಡೆ ಇಟ್ಟಿದೀವಿ ಮಧ್ಯದಲ್ಲಿ. ಲೆಟ್ ಸ್ಟಾರ್ಟ್ ದಿ ಫಸ್ಟ್ ಕ್ವೆಶ್ಚನ್. ಫಸ್ಟ್ ಕ್ವೆಶ್ಚನ್ ಬಂದು, ಇಫ್ ಶಿ ವುಡ್ eat only one food forever, what would it be? Okay, papa iskondru. What would she eat for the whole of her life anta? Yeah, food one day full for her whole life. ಹಾ, ಯಾವ ಫುಡ್ ನ ಒಂದು ಫುಡ್ ನ ದಿನ ತಿನ್ನಕ್ ಬೇಜಾರೇ ಆಗಲ್ಲ ಅವಳಿಗೆ ಅಂತ. egg fried rice. Correct. The answer is correct, guys. ಒಂದ್ ನಿಮಿಷ ಪಾಸ್ ಮಾಡು. ನೋಡಿ ಗೈಸ್, ಅಮ್ಮ ಸೋತಿದ್ದಾರೆ, ತಿಂತಿರ ಬೈದಿದ್ದಾರೆ ಗೈಸ್. ಓಕೆ, ಮುಗಿಸ್ತೀನಿ ಗೈಸ್. ಸೊ 1-0 ಪಪ್ಪಗೆ 1, ಅಮ್ಮಂಗೆ 0 ಗೈಸ್. ಸೊ ನೆಕ್ಸ್ಟ್ ಕ್ವಶನ್ ಗೈಸ್. Shall I start? Next question. ಏನಾಗಲ್ಲ, ಅದು ಕಂಟೆಂಟ್ ಆಗುತ್ತೆ. ಸೊ ಗೈಸ್, ಓಕೆ, ಹೂ ಇಸ್ ಧೃತಿ ಗೌಡಾಸ್ ಫೇವ್ರೆಟ್? ವೇಟ್, ಕ್ವಶನ್ ಕಂಪ್ಲೀಟ್ ಮಾಡಕ್ಕಿಂತ ಮುಂಚೆ ಇದು ಮಾಡಿದ್ರೆ ಪನಿಷ್ಮೆಂಟ್ ಗೈಸ್. ಓಕೆ, ಹೂ ಇಸ್ ಧೃತಿ ಗೌಡಾಸ್ favorite celebrity? It may be female or male. Female or male? Both, any. So ಎರಡು ಬರ್ಕೊಂಡಿದೀವಿ ಸೇಫ್ಟಿಗೋಸ್ಕರ. Maybe ಗೇಸಿಲ್ಲ ಪುನೀತ್ ರಾಜ್ಕುಮಾರ್. ಕರೆಕ್ಟ್. her male celebrity is ಶ್ರೀಲೀಲಾ. I don't know. ಗೈಸ್, ನಾನ್ ಅನ್ಕೊಂಡಿದ್ದೆ ಅಮ್ಮ ತುಂಬಾ ಆನ್ಸರ್ ಮಾಡ್ತಾರೆ, ಬಿಕಾಸ್ 3 ಅಮ್ಮಂದು ಇವಳ್ದು ಆರ್ಗ್ಯುಮೆಂಟ್ಸ್ ನಡೀತಾನೆ ಇರುತ್ತೆ. ಸೊ ನಾನು ಅಮ್ಮ ಜಾಸ್ತಿ ಆನ್ಸರ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ಇಟ್ ಇಸ್ ಆಕ್ಚುಲಿ ಗೆಟಿಂಗ್ ಆಪೋಸಿಟ್. ಎಕ್ಸಾಕ್ಟ್ಲಿ ಆಪೋಸಿಟ್ ನಡೀತಾ ಇದೆ. ಓಕೆ, 2-0. ನೆಕ್ಸ್ಟ್ ಕ್ವೆಶ್ಚನ್. ವಾಟ್ ಇಸ್ ಧೃತಿ ಗೌಡಾಸ್ favorite song? Any language. One second. ಕರೆಕ್ಟ್. ಒಂದ್ ಸೆಕೆಂಡ್ ನೀನ್ ಹೇಳ್ತಾರ ನೀ ಇಡ್ಬೇಕನ್ನಿ, ಮತ್ತೆ ಅದೇ ಕ್ವಶನ್ ರಿಪೀಟ್ ಮಾಡು. ಹಿಂಗ್ ಇಟ್ಕೋ, ಅವ್ರ ಕ್ವಶನ್ ಇದ್ ಮಾಡಿದ್ಮೇಲೆ ನಿಂತು ನೀವ್ ಹಿಂಗ್ ಹತ್ತದಲ್ಲಿ ತಗೊಂಡಾಗ ನಾನು ಇಟ್ಕೊಂಡು ಹಿಂಗೆ. ಓಕೆ, ಮತ್ತೆ ರಿಪೀಟ್ ಮಾಡ್ತಿದ್ದೀನಿ. ಹೂ ಇಸ್ ಧೃತಿ ಗೌಡ? ಅದೇ ಕ್ವಶನ್ ರಿಪೀಟ್ ಮಾಡು. ಅದೇ ಕ್ವಶನ್. ಹೂ ಇಸ್ ಧೃತಿ ಗೌಡಾಸ್ ಫೇವ್ರೆಟ್ ಸಾಂಗ್? ಇಟ್ ಮೇ ಬಿ ಎನಿ ಲ್ಯಾಂಗ್ವೇಜ್. ಒಂದ್ ನಿಮಿಷ ದಿಸ್ತ ಇಬ್ರಿಗೂ ಆ ಮೂವಿ ಗೊತ್ತಿಲ್ಲ. ಸೊ ಆನ್ಸರ್ ಪ್ಲೀಸ್. 2 ಸತಿ ರಿಪೀಟ್ ಮಾಡಿದೀನಿ. ಫೇವ್ರೆಟ್ ಸಾಂಗ್ ಎನಿ ಲ್ಯಾಂಗ್ವೇಜ್ ಗೊತ್ತಿಲ್ಲ. ಸೊ ಇಬ್ರಿಗೂ ಅವಳೇ ಒಂದೊಂದು ಬೇಳದ್ ಮೆತ್ತಿಸ್ತಾಳೆ. ಮೆತ್ತಿಸ್ಕೊಳ್ಳಿ. ತುಂಬಾ ದೊಡ್ಡ ಬೇಳಿದೆ ಗೈಸ್ ಇವಳಿಗೆ.
ಅದೇ ನಾವು ಬೆಳಿಗ್ಗೆ ಗೊತ್ತಿರೋದು ಮುಗಿತು, ಇಬ್ಬರಿಗೂ ಬೆಳೆದಿತ್ತು. ಓಕೆ ನೆಕ್ಸ್ಟ್. ಯಾವ ಸಾಂಗ್ ಅಂತ ಹೇಳಿ. அல்லையே அல்லைய காட்டுல மழையே அல்லல்லே அல்லடு செதற பதற உடுவன ஒதற அல்லல்லே அல்லடு மாறாவக்கொண்டு அச்சாடி எத்தனையோ வர்த்தகல பாத்த அத்தனைಯೂ ವರ್ತಿನಿದ. ಡ್ಯೂಡ್ ಯಾವ ಫಿಲ್ಮ್ ಎಲ್ಲಿ? ಪ್ರದೀಪ್ ರಂಗನಾಥ್ ಇವಾಗ ರೀಸೆಂಟ್ ಆಗಿ ರಿಲೀಸ್ ಆಗಿದೆಯಲ್ಲ, ಅವ್ನು ಈವೆಂಟ್ ಮ್ಯಾನೇಜರ್ ಆಗಿರ್ತಾನೆ ಅದರಲ್ಲಿ. ಅದು ಬಿಡಿ, ಚೆನ್ನಾಗಿದೆ movie. ಓಕೆ ಗೈಸ್, ನೆಕ್ಸ್ಟ್ ಕ್ವೆಶ್ಚನ್ ಬಂದು ನೀವು ಯಾವ್ದು ಕೇಳಿದ್ದ? ನಾನಂತೂ ಕೇಳಿಲ್ಲ. ವಾಟ್ ಓಕೆ ನೆಕ್ಸ್ಟ್ ಕಮ್ ಡೌನ್. ವಾಟ್ ಅನಾಯ್ಸ್ ಧೃತಿ ಗೌಡ ಮೂರು? ಯಾವುದು ತುಂಬಾ ಇರಿಟೇಟ್ ಮಾಡುತ್ತೆ ಅವಳಿಗೆ? ನಾನು ಅವಳಿಗೆ ಅನ್ಬೇಡ ಅಂದ್ರೆ ತುಂಬಾ ಇರಿಟೇಟ್ ಆಗಿರುತ್ತೆ. ಆಕ್ಚುಲಿ ದಟ್ಸ್ ದ ರಾಂಗ್ ಆನ್ಸರ್. ಅವಳು ಹೇಳಿದ್ದು ಸರಿ. ಹೇಳಿ. ವೇಕಪ್ ಇನ್ ದಿ ಮಾರ್ನಿಂಗ್ ಅಂತ ಹೇಳಿ. ಬರೀ ಇಂತದೇ. ನಾನು ಸ್ಟಾರ್ಟಿಂಗ್ ಮಾಡಿ ಹೇಳಿದಕ್ಕೆ ಓಕೆ. ಆಕ್ಚುಲಿ ಐ ಥಾಟ್ ದಿ ಸೇಮ್. ನಾನು ಅದನ್ನೇ ಬರೆಯೋಣ ಆನ್ಸರ್ ಅಂತ ಅನ್ಕೊಂಡೆ, ಬಟ್ ಅವಳು ಹೇಳಿದ ಪ್ರಕಾರ ಇಲ್ಲ, ನನಗೆ ಬೆಳಗ್ಗೆ ಬೇಗ ಎದ್ದೇಳಕ್ ಆಗಲ್ಲ, ಸೊ ನನಗೆ ಸಿಟ್ಟ ಅಂತ ಹೇಳಿದ್ನ, ಸೊ ಐ ಚೇಂಜ್ ಇಟ್. ಬಟ್ ದಟ್ ಇಸ್ ಆಲ್ಸೋ ರಿಯಾಲಿಟಿ. ಅಂದ್ರೆ ಅವ್ರಿಗೆ ಇರಿಟೇಟ್ ಆಗುತ್ತೆ. ಓಕೆ, 0. I know better. Okay, next. What is Dhriti Gowda's favorite subject in the school? There are 2 subjects. Any one ಯಾವ್ದಾದ್ರು ಒಂದು ಹೇಳ್ಬೋದು. ಸೈನ್ಸ್. ತಪ್ಪು, ಸೋಷಿಯಲ್ ಸೈನ್ಸ್. ನೀವು ಮಾಡ್ಕೋಬೇಕು. ಇಲ್ಲ, ನಾನು ಅವ್ರು ರಾಂಗ್ ಆನ್ಸರ್ ಹೇಳಿದ್ದು, ನನಗೆ ಗೊತ್ತಿಲ್ಲ, ನಾವು ರಾಂಗ್ ಆನ್ಸರ್ ಹೇಳಿದ್ದು. ನೀವು ಇದೊಂದು ಓಕೆ ಏಯ್ ನನಗೆ one ಬೇಡಲ್ಲಿ, because you didn't even take it. What makes Dhriti Gowda very happy? When she has our favorite food. No, roaming around the city. ಎಲ್ಲಾದ್ರೂ ತಿರುಗ್ತಾ ಇರ್ಬೇಕು, ಗರ 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 ಅಂತ. ಅದಕ್ಕೆ ಹೇಳಲೇ ಬೇಡ, ಅವಳು ತಿರುಗೋದಕ್ಕಿಂತ ಹೆಚ್ಚಾಗಿ ಅವ್ಳ ಫೇವ್ರೇಟ್ ಫುಡ್ ಇದ್ರೆ ಅವಳು ಖುಷಿ ಪಡ್ತಾಳೆ. ಇಟ್ಸ್ ಓಕೆ. ಅವಳು ಸುಮ್ನೆ ಬರ್ದಿಯಾಳೆ ಅನ್ನೋದಕ್ಕೆ ನನ್ನ ಎಕ್ಸೆಪ್ಟ್. ಆಮೇಲೆ ಐತೆ ಬೈಕತ್ತವ್ರಿಗೆ ಅಮ್ಮ. ನೆಕ್ಸ್ಟ್ ಕ್ವಶನ್. Who is stricter according to Dhriti, mom or dad? ಮಮ್ಮಿ. Correct. Guys, ಅವಳು ಸಿಟ್ಟೆಲ್ಲ ತೀರಿಸ್ಕೊತಿದ್ದಾಳೆ ಆಕ್ಚುಲಿ. ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ. ಅಮ್ಮನ ಯಾವ್ದು ಕ್ವಶನ್ ಆನ್ಸರ್ ಮಾಡ್ತಾ ಇಲ್ಲ. afterwards I don't attach to Dhriti much more. Dhriti, keep it in your ಕೈ mind. ಕೊಡು ಅಂತ ಹೋಗ್ತಾಳೆ ಗೈಸ್. ಈಗ ಕೈಯ ಕೊಟ್ರು ತಗೋ. ಓಕೆ, ನೆಕ್ಸ್ಟ್ ಕ್ವಶನ್. ಸ್ಟ್ರಿಕ್ಟ್ ಆಗಿರೋದು ಒಳ್ಳೇದೇ. ಓಕೆ, ನೆಕ್ಸ್ಟ್ ಕ್ವಶನ್. ವಾಟ್ ಇಸ್ ಧೃತಿ ಗೌಡಾಸ್ ಆಲ್ ಟೈಮ್ ಫೇವ್ರೆಟ್ ಫುಡ್? ಇದು ಆಕ್ಚುಲಿ ತುಂಬಾ ರೇರ್ ಒಬ್ರು ಮಾಡೋದು, ಬಟ್ ಸ್ಟಿಲ್ ಶಿ ಟೋಲ್ಡ್ ದಟ್ ಒನ್. ಸೊ ಒಂದು ಹಿಂಟ್ ಕೊಡ್ತೀನಿ. ಮೇಬಿ ಒಂದು ಹಿಂಟ್ ಕೊಡ್ತೀನಿ. ಓಕೆ, ಪಪ್ಪ ಮಾಡೋದು ತುಂಬಾ ಇಷ್ಟ ಅವಳಿಗೆ. ಓ. ಅದ್ರಲ್ಲಿ ಹೇಳಿ. ಬಿರಿಯಾನಿ. ಕರೆಕ್ಟ್. ಇಂಟ್ ಕೊಟ್ಟಿಲ್ಲ, ನಾನು ಹೇಳ್ತಿಲ್ಲ. ಓಕೆ, ಇದಕ್ಕಿಬ್ರಿಗೂ ಇಲ್ಲ. ನಮ್ಮಪ್ಪ ತುಂಬ ಮಜಾ ತಗೋತಿದ್ದಾರೆ. ಅವ ಕೂದಲೆಲ್ಲ ಆಗುತ್ತಮ್ಮ. ಇವತ್ತಿನ ಸ್ಮೂತ್ನಿಂಗ್ ಮಾಡಿಸ್ಕೊಂಡಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ವಾಟ್ ಇಸ್ ಧೃತಿ ಗೌಡಾಸ್ ಫೇವ್ರೆಟ್ ಕಲರ್? ಅದನ್ನ ಹೇಳಿದ್ನಾ? ಗೊತ್ತಿಲ್ಲ. ಪಿಂಕ್. ಕರೆಕ್ಟ್. ನೆಕ್ಸ್ಟ್ ಎಲ್ಲದಕ್ಕೂ ನೀವು ಹೆಚ್ಚು ತಗೋತಾರೆ ಗೈಸ್, ಹೆಂಗ್ ನೋಡಿ. ಓಕೆ, ನೆಕ್ಸ್ಟ್. ಓಕೆ, ವಾಟ್ ಸ್ನ್ಯಾಕ್ ಡೂ ಶಿ ಆಲ್ವೇಸ್ ಆಸ್ಕ್ಸ್ ಫಾರ್? ಸ್ನ್ಯಾಕ್, ಇಟ್ ಮೇ ಬಿ ಪಿಜ್ಜಾ, ಬರ್ಗರ್ಸ್, ಐಸ್ ಕ್ರೀಮ್, ಎನಿಥಿಂಗ್. ಸೊ ನಾನು ಹೇಳಿದ ಆಪ್ಷನ್ಸ್ ಅಲ್ಲೇ ಒಂದಿದೆ ಆಕ್ಚುಲಿ. ಪಾಸ್.
ಪಿಜ್ಜಾ. ಮುಖ ಫುಲ್ ಹೋಲಿ ಆಡಿಲಿಲ್ಲ ಅಲ್ಲ ನೀವು? ಹೋಲಿ ಆಡಿಲಿಲ್ಲ ಅಲ್ಲ? ಓಕೆ ಗೈಸ್, ನೆಕ್ಸ್ಟ್ ಕ್ವೆಶನ್. ಏನಾಗಿತ್ತು ಗೊತ್ತಾ ಗೈಸ್, ಇವಾಗ ಈ ಕ್ವೆಶನ್ ಕೇಳ್ಬೇಕಿತ್ತು. ವಾಟ್ ಎಕ್ಸ್ಕ್ಯೂಸ್ ಡಿಡ್ ಶಿ ಆಲ್ವೇಸ್ ಸ್ಕಿಪ್ ಟು ಸ್ಕೂಲ್ ಅಂತ. ಅದನ್ನ ಊಟ ಮಾಡ್ಬೇಕಾದ್ರೆ ನಾನು ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಪ್ಪ ಹೇಳ್ಬಿಟ್ರು ಹೊಟ್ಟೆ ನೋವು ಅಂತ. ಸೊ ಆ ಕ್ವೆಶನ್ ಸ್ಕಿಪ್ ಮಾಡಿ ಬೇರೆ ಕ್ವೆಶನ್ ಬರ್ತಿದ್ದೀನಿ ಗೈಸ್ ನಾನು. ನೆಕ್ಸ್ಟ್, ವಾಟ್ ಡು ಶಿ ಡೂ ವೆನ್ ಶಿ ಇಸ್ ಬೋರ್ಡ್? ಬೋರ್ ಆದಾಗ ಏನಾದ್ರು ಒಂದು ಮಾಡ್ತಿರ್ತಾಳೆ. ವಾಟ್ ವಿಲ್ ಶಿ ಬಿ ಡೂಯಿಂಗ್? ಪಪ್ಪ ಇನ್ನೂ ಗೊತ್ತಿರಲ್ಲ. ಪಾಸ್. ಜಸ್ಟ್ ನಾನೇ ಆನ್ಸರ್ ಹೇಳ್ತೀನಿ. ಟೆರೆಸ್ಗೆ ಹೋಗಿ ಆಟ ಆಡೋದು. ಅದೆಲ್ಲ ಇಲ್ಲಿ ಬರ್ದಿದೆ. ಆಕ್ಚುಲಿ ಇರಿಟೇಟಿಂಗ್ ಆಲ್ ಅವರ್ ಫ್ಯಾಮಿಲಿ ಮೆಂಬರ್ಸ್. ಅವಳಿಗೆ ಗೊತ್ತಿಲ್ಲ. ಇದು ಆಕ್ಚುಲಿ ಅವಳಿಗೆ ಗೊತ್ತಿಲ್ಲ. ಇವಾಗ ಎಲ್ಲಿ ಈಗ ಬರ್ದಿರೋ ಆನ್ಸರ್ ನಿಮ್ಗೆ ಗೊತ್ತಿಲ್ಲ. ಇದು ಅಲ್ಲೊಂದು ಆನ್ಸರ್ ಮಧ್ಯೆ ಕೂತಾಗ ಆಗ್ತದೆ. ಫಸ್ಟ್ ಇವ್ರಿಗೆ ಹಾಕ್ಬಿಡು. ಓಕೆ, ನೆಕ್ಸ್ಟ್ ಕ್ವೆಶನ್. ವಾಟ್ ಇಸ್ ಧೃತಿ ಗೌಡಸ್ ಬಿಗ್ಗೆಸ್ಟ್ ಫಿಯರ್? ಏನಕ್ಕಾದ್ರು ಒಂದು ಹೆದರ್ಕೋತಿರ್ತಾಳಲ್ಲ, ವಾಟ್ ಇಸ್ ದಟ್? ಅಲೋನ್ ಆಗಿರೋದು ಅಂತ ಹೇಳಿದ್ರೆ ಕರೆಕ್ಟ್. ಮುಖ ತುಂಬಾ ಹಚ್ಚಿದೀರ. ವಾಟ್ಸ್ ಒನ್ ಥಿಂಗ್ ಐ ಸೇ ಐ ವಿಲ್ ಡೂ ಇಟ್ ಬಟ್ ಶಿ ನೆವರ್ ಡಸ್ ದಟ್? ಆಕ್ಚುಲಿ ಅದಕ್ಕೆ ತುಂಬಾ ಬೈಯೋರೆ, ಇಬ್ರು ಬೈತಾರೆ ತುಂಬಾ, ಹೋಗು 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 ಅಂತ. ಮಾಡು, ಮಾಡು. ವಾಶ್ರೂಮ್ ಅಥವಾ ಸ್ನಾನಕ್ಕೆ ಬಾತ್ರೂಮ್. ಕರೆಕ್ಟ್, ಸ್ನಾನ. ಅಷ್ಟು ಹಚ್ಚಿದ್ದೀನಿ ಕೈ ಗೈಸ್ ಹೋಲಿ ಆಡಿಲಿಲ್ಲ, ಅದಕ್ಕೆ ಹೋಲಿ ಆಡಿಸ್ಬಿಡ್ತಾರೆ ಗೈಸ್ ಕಡ್ಲೇಟ್ ಅಲ್ಲಿ. ಮೊದಲೇ ಗೈಸ್ ಏನು ಕಲರ್. ಓಕೆ, ನೆಕ್ಸ್ಟ್ 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 ನೆಕ್ಸ್ಟ್. ಎಷ್ಟು ಕ್ವಶನ್ಸ್ ಇದೆ? ಇನ್ ಲಾಸ್ಟ್ 2 ಕ್ವೆಶನ್ಸ್ ಇದೆ. ಇಲ್ಲ ಸರಿ. If Dhriti Gowda was an animal, what would she like to be and why? ಅಥವಾ ನಿಮ್ ಪ್ರಕಾರ what animal she would be and why? ಗೊತ್ತಿಲ್ಲ. ನಿಮಗೆ ಅವಳು ಯಾವ ಅನಿಮಲ್ ಆಗಿದ್ರೆ ಯಾಕೆ, ಆ ತರ ನಿಮ್ಗಾಗಿರ್ಬೋದು ಆ ತರ. ನೋ ಐಡಿಯಾ. ಏನು ನನ್ನ ರೀತಿ ಆನ್ಸರ್ ಕೇಳಬೇಕು. ಏನ್ ರೀತಿ? ಪಪ್ಪಂಗ್ ಜಾಸ್ತಿ ಆಯ್ತು, ಪಪ್ಪಂಗ್ ಅಚ್ಚೇ ಇಲ್ಲ. ರೀತಿ ಏನ್ ಆನ್ಸರ್ ರೀತಿ? ಓಕೆ, ಆಕ್ಚುಲಿ ಶಿ ರೋಟ್ ಲಯನ್ ಬಿಕಾಸ್ ಅವ್ಳ ಕೈ ಕೇಳಬೇಕಿತ್ತು. ಅವಳು ಬಿಕಾಸ್ she can make all her works and chores to make other people. ಅಂದ್ರೆ ಅವಳ ಕೆಲಸನ ಬೇರೆಯವ್ರ ಹತ್ರ ಮಾಡಿಸ್ಬೋದಿತ್ತು ಅಂತ. ಈಗಲೂ ಅದನ್ನೇ ಮಾಡ್ತಾ ಇರೋದು. ಈಗಲೂ ಅದನ್ನೇ ಅವ್ಳು ಮಾಡ್ತಿರೋದು. ಆಕ್ಚುಲಿ ನನ್ನ ಪ್ರಕಾರ ಮಂಕಿ, ಯಾಕಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಜಿಗಿತಾ ಇರ್ಬೋದಲ್ಲ. ಇಲ್ಲ, ಅಳ್ತಿದ್ಯಾ? ಏನ್ ಕಣ್ಣು ಒಳಗಡೆ ಹೋಗ್ತಾ ಇದೆ ಅದು. ನಾನ್ ಯಾವ ಕ್ವಶನ್ಸ್ಗೂ ಆನ್ಸರ್ ಮಾಡಲ್ಲ ಅಂತ ಡಿಸೈಡ್ ಮಾಡ್ಕೊಂಡೆ ಕೂತಿದ್ದೀನಿ. ಯಾಕೆ? ಮಾರಿ ಹಬ್ಬ ಕಾದಿದೆ ಗೈಸ್. ನಾನು ಅದಕ್ಕೆ ಮಾರಿ ಹಬ್ಬ ಕಾದಿದೆ. ವಾಟ್ ಈಸ್ ದ ಒನ್ ಥಿಂಗ್ ಶಿ ಆಲ್ವೇಸ್ ಲೂಸ್? ಆಕ್ಚುಲಿ ರೀಸೆಂಟ್ ಆಗಿ ಕಳ್ಕೊ ಬಂದಿದ್ದೆ. ಥಿಂಗ್, ವಾಟ್ ಇಸ್ ದಟ್ Fingering. ಒನ್ ಥಿಂಗ್? ನೋ, ಚೈನ್ ಇರೋದು. ಓಕೆ, 3 ಮುಗ್ದಿದೆ. ಓ, ಸ್ಪೆಕ್ಸ್. ಕರೆಕ್ಟ್, 3 ಮುಗ್ದಿದೆ. ಬಟ್ ಓಡ್ತಾಳೆ ಓಕೆ, ಇವತ್ತಿಗೆ ಈ ವ್ಲಾಗ್ ಎಂಡ್ ಆಗಿದೆ. ಸೊ ಇಷ್ಟ ಆದ್ರೆ ಲೈಕ್, ವಿನ್ನರ್ ಇಸ್ ಪ್ರಶಾಂತ್. ಸೊ ತಗೊಳ್ಳಿ ನಿಮ್ ರಿಮೋಟ್. ಟ್ರೀಟ್ ವ್ಲಾಗ್ ಮಾಡೇ ಮಾಡ್ಲೇಬೇಕು, ಬಿಕಾಸ್ ದಟ್ಸ್ ದ ಪನಿಷ್ಮೆಂಟ್ ಗಿವನ್. ಓಕೆ, ಸೊ ಈಗ ನಾವು ವಿಡಿಯೋಗ್ರಾಫಿನ ತೋರಿಸ್ಬೇಕು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗೆ ನಿಮ್ಗೆ ನೆಕ್ಸ್ಟ್ ಯಾವ ತರ ವ್ಲಾಗ್ ಕಂಟೆಂಟ್ ಬೇಕು ಅಂತ ಕೂಡ ಕಮೆಂಟ್ ಹಾಕಿ. ಥ್ಯಾಂಕ್ ಯು, ಬಾಯ್.
ಅಷ್ಟೇ.